ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ ದಾಹನಿಗುವ ಜೀವ ಜಲ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ ದಾಹನಿಗುವ ಜೀವ ಜಲ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಈ ಜೀವಜಲ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕಾಗಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ನಿಜವಾಗಲೂ ದೇವರು ನಮ್ಮ ಮಧ್ಯದಲ್ಲಿ ಮಾಡ್ತಿರುವಂಥ ಆತನ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. ಮಾತ್ರವಲ್ಲದೆ ನಿಮ್ಮಲ್ಲಿ ಅನೇಕರು ಈ ಜೀವಜಲ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಯಾವ ರೀತಿಯಾಗಿ ದೇವರ ವಾಕ್ಯ ನಿಮ್ಮನ್ನು ಚೈತನ್ಯಪಡಿಸಿದೆ, ಬಲಪಡಿಸಿದೆ ಮತ್ತು ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂಬುದನ್ನು ನೀವು ಹಂಚಿಕೊಂಡದಕ್ಕಾಗಿ ನಾವು ಬಹಳ ಸಂತೋಷವುಳ್ಳವರಾಗಿದ್ದೇವೆ ಮತ್ತು ಇದರ ಮೂಲಕ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇವೆ. ಬನ್ನಿ, ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯದ ಮೂಲಕ ನಾವು ವಾಕ್ಯವನ್ನು ಧ್ಯಾನಿಸೋಣ. ಕರ್ತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ನಮಗಾಗಿ ಸಿದ್ಧ ಮಾಡಿರುವುದನ್ನು ನಮ್ಮ ಕಣ್ಣುಗಳು ಕಾಣುವ ಹಾಗೆ, ನಮ್ಮ ಕಿವಿಗಳು ಕೇಳುವ ಹಾಗೆ, ನಮ್ಮ ಹೃದಯ ಗ್ರಹಿಸುವ ಹಾಗೆ ನಾವು ಈ ಸಂಬಂಧದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನಾದ ನಮ್ಮ ಸ್ವರ್ಗೀಯ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕ ನಿಮ್ಮ ಸಮ್ಮುಖದಲ್ಲಿ ಬಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ವೇಳೆಯಲ್ಲಿ ಕೂಡ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನನ್ನ ಸಂಗಡ, ನಮ್ಮ ಸಂಗಡ ನೀವು ಮಾತನಾಡಿ ಇದನ್ನು ನೋಡುತ್ತಿರುವಂಥ, ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಕರ ಇಳಿದು ಬರಲಿ, ನಿನ್ನ ಅಭಿಷೇಕ ಇಳಿದು ಬರಲಿ. ನೀವು ಕರ್ತನೆ ನಿನ್ನ ವಾಕ್ಯದ ಮೂಲಕ ಮಾತನಾಡು, ಚೈತನ್ಯ ಪಡಿಸಿರಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ದೇವರೇ ಅಪ್ಪ, ನಿನ್ನ ವಾಕ್ಯ ನಮ್ಮ ಜೀವಿತವನ್ನು ಬಲಪಡಿಸಿ ರೂಪಾಂತರಗೊಳಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಇದನ್ನು ಕರ್ತನೆ ಹಸಿವೆಯಿಂದಲೂ ದಾಹದಿಂದಲೂ ದೇವರೇ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ನೀನು ಸ್ಪರ್ಶಿಸು, ನೀವು ಮುಟ್ಟುವಂತೆ ಕೇಳಿಕೊಳ್ತಾ ಇದ್ದೇವೆ. ನಿನ್ನ ವಾಕ್ಯದಲ್ಲಿ ಇಟ್ಟಿರುವಂಥ ರಹಸ್ಯಾರ್ಥಗಳನ್ನು, ಗೂಢಾರ್ಥಗಳನ್ನು ನೀವು ನಿನ್ನ ಆತ್ಮನ ಮೂಲಕ ನಮಗೆ ಕಲಿಸಿಕೊಡು. ಹೇಗೋ ನಾನು ಕಡಿಮೆ ಆಗಬೇಕು, ನೀವು ಹೆಚ್ಚಾಗಬೇಕು. ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೆ ಮಾತ್ರ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯರೇ, ಇವತ್ತಿನ ಧ್ಯಾನಕ್ಕಾಗಿ ನಾವು 2 ಅರಸುಗಳು 8ನೇ ಅಧ್ಯಾಯ ಅದರಲ್ಲಿ 1ರಿಂದ 6ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಅರಸುಗಳು 8ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ. ಎಲೀಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳ ಬರವನ್ನು ಕಳಿಸುವುದಕ್ಕಿರುತ್ತಾನೆ. ಆದುದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಆಕೆಯು ದೇವರ ಮನುಷ್ಯನ ಅಪ್ಪಣೆಯಂತೆ ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಫಿಲಿಸ್ಟಿಯರ ದೇಶದಲ್ಲಿ 7 ವರ್ಷ ವಾಸವಾಗಿದ್ದಳು. 7 ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಹೊಲ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು. ಆ ಸಮಯದಲ್ಲಿ ಅರಸನು ದೇವರ ಮನುಷ್ಯನ ಸೇವಕನಾದ ಗೆಹಜಿಗೆ ಎಲೀಷನು ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನು ನನಗೆ ವಿವರಿಸು ಎಂದು ಆಜ್ಞಾಪಿಸಿದ್ದನು. ಎಲೀಷನು ಸತ್ತ ಹುಡುಗನಿಗೆ ಜೀವಾದಾನ ಮಾಡಿದ ಸಂಗತಿಯನ್ನು ಗೆಹಜಿಯು ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಹೊಲ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು. ಕೂಡಲೇ ಗೆಹಜಿಯು, ಅರಸನೇ, ನನ್ನ ಒಡೆಯನೇ, ಎಲೀಷನು ಬದುಕಿಸಿದ ಹುಡುಗನು ಇವನೇ, ಈಕೆಯು ಇವನ ತಾಯಿ ಎಂದು ಹೇಳಿದನು. ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆಯೇ ಹೇಳಿದಳು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ, ಹೋಗಿ ಈಕೆಯ ಹೊಲ ಮನೆಗಳನ್ನು ಈಕೆಯು ದೇಶವನ್ನು ಬಿಟ್ಟಂದಿನಿಂದ
ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು. ಇಲ್ಲಿ ಒಂದು ಸಂಭವ ಹೇಳಲ್ಪಡ್ತಾ ಇದೆ. ಯಾವ ಸಂಭವ ಎಂಬುದಾಗಿ ಹೇಳುವಾಗ, ಎಲಿಷಾ ತಾನು ಬದುಕಿಸಿದ ಆ ಹುಡುಗನ ತಾಯಿಗೆ, ನಾವದನ್ನು 2 ಅರಸುಗಳು 4ನೇ ಅಧ್ಯಾಯದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. 2 ಅರಸುಗಳು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 8ನೇ ವಾಕ್ಯದಿಂದ ಅಲ್ಲಿ ಹೇಳ್ತಾ ಇದೆ, ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಈಗ ಇಲ್ಲಿ ವಾಕ್ಯ ನೋಡಿ ಹೇಳ್ತಾ ಇದೆ, ಯಾವ ರೀತಿಯಾಗಿ ಎಲೀಷನು ಆ ಹುಡುಗನನ್ನು ಬದುಕಿಸಿದ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ಹೇಗೆ ಆ ಹುಡುಗನು ದೇವರು ಆ ಕುಟುಂಬಕ್ಕೆ ಅನುಗ್ರಹಿಸಿದನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ಎಲೀಷಾ ಶೂನೇಮ್ ಎಂಬ ಪ್ರಾಂತ್ಯಕ್ಕೆ ಹೋಗ್ತಾ ಇರುವಾಗ ಅಲ್ಲಿರುವಂಥ ಆ ಒಂದು ಊರಿನ ಆ ಒಂದು ಸ್ಥಳದ ಸ್ತ್ರೀ, ಕುಲೀನ ಸ್ತ್ರೀ, ವಾಕ್ಯ ಹೇಳ್ತಾ ಇದೆ, ಊಟಕ್ಕಾಗಿ ಎಲೀಷನನ್ನು ಆಹ್ವಾನಿಸುವುದನ್ನು ಮತ್ತು ಒತ್ತಾಯಪಡಿಸುವುದನ್ನು ನಾವು ನೋಡ್ತೇವೆ. ವಾಕ್ಯ ಹೇಳ್ತಾ ಇದೆ, ಅಂದಿನಿಂದ ಯಾವ ದಿನ ಆತನು ಆಹಾರವನ್ನು ಸೇವಿಸಿದನೋ, ಭೋಜನವನ್ನು ಅಲ್ಲಿ ಮಾಡಿದನೋ, ಅಂದಿನಿಂದ ಪ್ರತಿ ಬಾರಿ ಹೋಗುವಾಗಲ್ಲ ಆ ಮನೆಯಲ್ಲಿ ಊಟ ಅಂದರೆ ಎಲೀಷಾ ತನ್ನ ಸೇವಾ ಕಾರ್ಯಕ್ಕಾಗಿ ಪ್ರಯಾಣಿಸುವಾಗ ಹೋಗುವಾಗಲೆಲ್ಲ ಆತನು ಆ ಸ್ಥಳದಲ್ಲಿ ಊಟ ಮಾಡಿ ಹೋಗ್ತಿದ್ದನು ಅಥವಾ ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಗೆ ನಿಂತು ಹೋಗಲಿಲ್ಲ. ಬೈಬಲ್ ಹೇಳ್ತಾ ಇದೆ, 9ನೇ ವಾಕ್ಯ, 4ನೇ ಅಧ್ಯಾಯದ 9ನೇ ವಾಕ್ಯದಿಂದ ಬೈಬಲ್ ಹೇಳ್ತಾ ಇದೆ, ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಈಗ ಈ ಸ್ತ್ರೀ, ಈ ಕುಲೀನ ಸ್ತ್ರೀ, ಸತ್ಯವೇದದಲ್ಲಿ ಈ ಸ್ತ್ರೀಯ ಬಗ್ಗೆ ಹೇಳಲ್ಪಟ್ಟಿದೆ ಹೊರತು ಈ ಸ್ತ್ರೀಯ ಹೆಸರು ಕೊಡಲ್ಪಡಲಿಲ್ಲ. ಈಗ ಹೇಳ್ತಿದ್ದಾನೆ, ಈ ಪುರುಷನು, ಈ ಮನುಷ್ಯನು ಪರಿಶುದ್ಧನಾಗಿದ್ದಾನೆ, ಈತನು ದೇವರ ಮನುಷ್ಯನಾಗಿದ್ದಾನೆ. ಇಲ್ಲಿ ನೋಡಿ ವಾಕ್ಯ ಹೇಳ್ತಾ ಇದೆ, ಈ ಶೂನೇಮ್ ಸ್ತ್ರೀ ಅಲ್ಲಿ ಆ ಸೇವೆ ಮಾಡ್ತಿರುವಂಥ ಅಥವಾ ಅವರ ಮನೆಯಲ್ಲಿ ಭೋಜನವನ್ನು, ಆತಿಥ್ಯವನ್ನು ಸ್ವೀಕರಿಸಿದ ಆ ಸೇವಕನನ್ನು ಸ್ಪಷ್ಟವಾಗಿ ಗುರುತಿಸ್ತಾ ಇದ್ದಾಳೆ. ಏನೆಂಬುದಾಗಿ ಹೇಳಿದ್ರೆ, ಈ ಮನುಷ್ಯನು ಪರಿಶುದ್ಧನು, ಎರಡನೇದಾಗಿ ಈತನು ದೇವರ ಮನುಷ್ಯನು. ಎಂಥ ಸಾಕ್ಷಿ! ಈಗ ಇದನ್ನು ಗಮನಿಸುವಾಗ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಇಂಥ ಸಾಕ್ಷಿಯನ್ನು ಹೊಂದಿದವರಾಗಬೇಕು. ನಾವು ಕೂಡ ಇಂಥ ಸಾಕ್ಷಿ ಉಳ್ಳವರಾಗಬೇಕು. ಈಗ ನಾವು ನೋಡೋಣ, ಈ ಸ್ತ್ರೀ ತನ್ನ ಗಂಡನ ಬಳಿಯಲ್ಲಿ ಹೇಳುವಾಗ ಆಕೆ ಹೇಳುವಂಥದ್ದು, ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಈ ಮನುಷ್ಯನು ಪರಿಶುದ್ಧನು, ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನಾಗಿರ್ತಾನೆ. ಆದದರಿಂದ ಈಗ ಇದನ್ನು ಆ ಸೇವಕನನ್ನು ಗುರುತಿಸಿದ ನಿಮಿತ್ತ ಆ ಸೇವಕನು ಎಂಥವನು, ಏನು ಮಾಡ್ತಾ ಇದ್ದಾನೆ, ಆತನ ಗುಣ, ಆತನ ಸ್ವಭಾವ ಎಂಥದ್ದು ಎಂಬುದನ್ನು ತಿಳಿದಂಥ ಈ ಸ್ತ್ರೀ ಕೇವಲ ಆತಿಥ್ಯದೊಂದಿಗೆ, ಕೇವಲ ಆಹಾರದೊಂದಿಗೆ, ಕೇವಲ ಭೋಜನದೊಂದಿಗೆ ಅಂತ್ಯವಾಗದೆ ಈಗ ಈಕೆ ಹೇಳ್ತಾ ಇದ್ದಾಳೆ ತನ್ನ ಗಂಡನ ಬಳಿಯಲ್ಲಿ, ನಾವು ಏನು ಮಾಡಬೇಕು, ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಇವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಈಗ ಅದರ ಅರ್ಥ, ಈಕೆ ಈ ದೇವ ಮನುಷ್ಯನ ಮೇಲೆ ಬಹಳ ಗೌರವ ಇದ್ದಂಥ ಸ್ತ್ರೀ, ದೇವ ಮನುಷ್ಯನನ್ನು ಸನ್ಮಾನಿಸಲಿಕ್ಕೆ ಬಯಸಿದಂಥ ಸ್ತ್ರೀ, ದೇವ ಮನುಷ್ಯನನ್ನು
ಎಲ್ಲ ರೀತಿಯಲ್ಲೂ ಅತಿಥಿ ಸತ್ಕಾರ ಮಾಡುವುದಕ್ಕೆ ಮನಸ್ಸಿದ್ದಂತಹ ಸ್ತ್ರೀ. ವಾಕ್ಯ ಹೇಳ್ತಾ ಇದೆ, ಈ ಈ ಈ ಸಂಭವ ಒಂದು ಯಾವ ರೀತಿಯಾಗಿ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು, ಸೇವೆಗೆ ಹೇಗೆಲ್ಲ ಸಹಕಾರವಾಗಿರ್ಬೋದು ಎಂಬುದನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ. ಅನೇಕರು, ಬೈಬಲ್ ಹೇಳ್ತಾ ಇದೆ ಇಬ್ರಿಯ ಪುಸ್ತಕದಲ್ಲಿ, ಅನೇಕರು ತಮ್ಮ ಅತಿಥಿ ಸತ್ಕಾರವನ್ನು ಮಾಡುವುದರಲ್ಲಿ ದೇವದೂತರನ್ನು ಕೂಡ ಸತ್ಕರಿಸಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹೌದು ಪ್ರಿಯರೇ, ಈ ಸ್ತ್ರೀಯಿಂದ ನಾವು ಕಲಿಯಬೇಕಾದದ್ದು, ಸತ್ಯವೇದದ ಈ ಭಾಗದಿಂದ ಕಲಿಯಬೇಕಾದದ್ದು, ನಾವು ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ನಾವು ಹೆಚ್ಚಿನವರಾಗಿರಬೇಕು, ನಾವು ಮೇಲಿನವರಾಗಿರಬೇಕು. ವಾಕ್ಯ ಹೇಳ್ತಾ ಇದೆ ನೋಡಿ, ಒಂದು ದಿವಸ, 11ನೇ ವಾಕ್ಯ, ಒಂದು ದಿವಸ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣುವಾರಿಸಿಕೊಂಡ ನಂತರ ಆ ಶೂನೇಮ್ಯಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೆಹಜಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು. ಆಗ ಎಲೀಷನು ಗೆಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು, ಚೆನ್ನಾಗಿ ಗಮನಿಸಿ, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕೋ ಎಂದು ಕೇಳಲು. ನೋಡಿ, ಎಂಥ ಒಂದು ಆಫರ್, ಯಾವ ರೀತಿಯಾಗಿ ಸೇವಕನು ಈ ಸ್ತ್ರೀಯ ಅತಿಥಿ ಸತ್ಕಾರವನ್ನು, ಈ ಸ್ತ್ರೀಯ ಸೇವಾ ಮನೋಭಾವವನ್ನು, ಈ ಸ್ತ್ರೀ ಎಂತಹ ಹೃದಯ ಉಳ್ಳವಳು, ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ಎಂಥ ಮನೋಭಾವ ಉಳ್ಳವಳು ಎಂಬುದನ್ನು ಎಲೀಷನು ಕೂಡ ಗಮನಿಸ್ತಾ ಇದ್ದಾನೆ, ಆತನು ಕೂಡ ಗ್ರಹಿಸ್ತಾ ಇದ್ದಾನೆ. ಆತನು, ಬೈಬಲ್ ಹೇಳ್ತಾ ಇದೆ, ಆತನು ಆ ಮಾರ್ಗದಲ್ಲಿ ಬರ್ತಾ ಹೋಗ್ತಾ ದಣಿವಾರಿಸ್ಕೊಳ್ತಾ ಇರುವಾಗ, ಎಷ್ಟು ಸಮಯ ಈ ರೀತಿ ಇತ್ತು ಎಂಬುದಾಗಿ ಗೊತ್ತಿಲ್ಲ, ಆದರೆ ಬೈಬಲ್ ಹೇಳ್ತಿದೆ, ದಣುವಾರಿಸಿಕೊಂಡ ನಂತರ ಒಂದು ದಿನ ಕರೆದು ಆಕೆನ ಕೇಳ್ತಾಳೆ, ನೀನು ಬಹಳಷ್ಟು ಕಷ್ಟಪಟ್ಟು ನಮಗಿಷ್ಟೆಲ್ಲ ಉಪಕಾರ ಮಾಡಿದಿ. ನೋಡಿ ಪ್ರಿಯರೇ, ಅತಿಥಿ ಸತ್ಕಾರ ಮಾಡುವಾಗ ನಾವು ದೇವರ ಸೇವಕರನ್ನು ನಾವು ಗೌರವಿಸುವಾಗ ದೇವರು ನಮ್ಮನ್ನು ಕೂಡ ಗೌರವಿಸ್ತಾನೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ, ಅನುಮಾನವೇ ಇಲ್ಲ. ಇಲ್ಲಿ ನಾವು ನೋಡ್ತೇವೆ, ಈಗ ಆತನು ಸೇವಕನ ಮೂಲಕ ಹೇಳಿ ಕಳಿಸ್ತಾ ಇದ್ದಾನೆ, ನಿನಗೋಸ್ಕರ ನಾನು ಅರಸನ ಬಳಿ ಮಾತಾಡಬೇಕಾ, ಸೇನಾಪತಿಯ ಬಳಿ ಮಾತಾಡಬೇಕಾ ಎಂಬುದಾಗಿ ಕೇಳುವಾಗ ಆಕೆ ಹೇಳ್ತಾ ಇದ್ದಾಳೆ ನೋಡಿ, 13ನೇ ವಾಕ್ಯದ ಕೊನೆ ಭಾಗದಲ್ಲಿ ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ. ಅದರ ಅರ್ಥ, ಆಕೆಗೆ ಯಾವ ಕೊರತೆ ಇಲ್ಲ, ಆಕೆ ಒಳ್ಳೆ ರೀತಿಯಾಗಿ ಜೀವನ ನಡೆಸ್ತಾ ಇದ್ದಾಳೆ. ಯಾವುದೇ ಆರ್ಥಿಕವಾದ ಮುಗ್ಗಂಟೋ ಅಥವಾ ಬಡತನವೋ ಬೇರೆ ಯಾವುದೇ ರೀತಿಯಾದ ಸ್ಥಿತಿ ಇಲ್ಲ, ಸ್ಥಿತಿವಂತಳು, ಧನವಂತಳು. ಬೈಬಲ್ ಹೇಳ್ತದೆ, ಆಕೆ ಪರಿಚಯ ಮಾಡುವಾಗಲೇ ಕುಲೀನ ಸ್ತ್ರೀ ಎಂಬುದಾಗಿ ಹೇಳ್ತದೆ. ಈಗ ಆಕೆ ಹೇಳುವುದನ್ನು ಗಮನಿಸಿ, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು, ಈಗ ಎಲೀಷನ ಸೇವಕ ಗೆಹಜಿ ಈ ಸ್ತ್ರೀಯನ್ನು ಕರೆದಾಗ ಆತನು ಗಮನಿಸಿದ್ದಾನೆ, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ನೋಡಿ, ಈ ಸಮಯದಲ್ಲಿ ಇದನ್ನು ಕೇಳಿ, 15ನೇ ವಾಕ್ಯ, ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ನಾನು ನಂಬ್ತೇನೆ ಇದು ಕೂಡಲೇ ತಕ್ಷಣ ಆದಂಥ ಸಂಭವ ಅಲ್ಲ. ಆತನು ವಿಚಾರಿಸಿ ಕೇಳಿದ ನಂತರ, ಮತ್ತೆ ವಿಚಾರಿಸಿದ ನಂತರ ಬರ್ತಿರುವಂಥ ಸಂಗತಿ. ಈಗ ಹೇಳ್ತಾ ಇದೆ, ಮತ್ತೆ ಕರೆಯುವಾಗ ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೋಡಿ 16ನೇ ವಾಕ್ಯದಲ್ಲಿ ಎಲೀಷಾ, ಈಗ ಪ್ರವಾದಿಯಾದ ಎಲೀಷಾ ಆ ಸ್ತ್ರೀಯನ್ನು ನೋಡಿ ಹೇಳ್ತಿದ್ದೇನೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ಇಲ್ಲಿ ಬೈಬಲ್ ಹೇಳ್ತಾ ಇದೆ ನೋಡಿ, ನಾನು ನಿಮಗೆ ಈ ವಾಕ್ಯದಲ್ಲಿ ನಾವು 8ನೇ ಅಧ್ಯಾಯದಲ್ಲಿ ನಾವು
ಬದುಕಿಸಿದ ಮಗನ ಕುರಿತಾಗಿ ನಾವು ಆರಂಭಿಸಿದ್ದೇವೆ. ಆದರೆ ಇಲ್ಲಿ ಮಗನು ಹೇಗೆ ಬಂದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಇದು ಬಹಳ ಮುಖ್ಯ. ಯಾವ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಾತನು ಯಾವ ರೀತಿಗೆಲ್ಲ ಕಾರ್ಯ ಮಾಡ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಈ ಸ್ತ್ರೀ, ಕುಲೀನ ಸ್ತ್ರೀ, ಸಮಾಜದಲ್ಲಿ ತನ್ನ ಕುಟುಂಬದವರದಲ್ಲಿ ಸ್ವಕುಲದವರದಲ್ಲಿ ಗೌರವವುಳ್ಳ, ಮರ್ಯಾದೆ ಉಳ್ಳ, ಅದು ಯಾವುದೇ ಕೊರತೆ ಇಲ್ಲದೆ ಇರುವಂಥ ಸ್ತ್ರೀ. ಆದರೆ ಈಕೆ ಹೇಳ್ತಾ ಇದ್ದಾಳೆ, ಈಕೆ ಮಾಡುವಂಥ ಸೇವೆ, ಈಕೆಯ ಸೇವಾ ಮನೋಭಾವ, ಈಕೆಯ ಅತಿಥಿ ಸತ್ಕಾರ, ಈಕೆ ಸೇವೆಗಾಗಿ ಏನಾದರೂ ಮಾಡಬೇಕೆನ್ನುವ ಹೃದಯ, ಈಕೆಯ ಅಗತ್ಯವನ್ನು ಸಂಧಿಸುವುದಕ್ಕೆ ದೇವರು ಎಲೀಷನನ್ನು ಉಪಯೋಗಿಸ್ತಾ ಇದ್ದಾನೆ. ತನ್ನ ಪ್ರವಾದಿಯನ್ನು ಉಪಯೋಗಿಸ್ತಾ ಇದ್ದಾನೆ. ನೆನಪಿಡಿ, ಬೈಬಲ್ ಹೇಳ್ತದೆ, ಗರ್ಭಫಲವು ಯೆಹೋವನ ಬಹುಮಾನ, ದೇವರು ಕೊಡುವಂಥ ಬಹುಮಾನ. ಇಲ್ಲಿ ಈ ಸ್ತ್ರೀ, ಈ ಶೂನೇಮ್ ಸ್ತ್ರೀ ಸೇವಕನಿಗಾಗಿ ತನ್ನಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ತಾನು ಕುಟುಂಬವಾಗಿ ತನ್ನ ಗಂಡನ ಜೊತೆ ಸೇರಿ, ಆ ವಾಕ್ಯದಲ್ಲಿ ನಾವು ಓದಿದ್ವಿ, ಆಕೆ ತನ್ನ ಗಂಡನ ಬಳಿ ಹೇಳ್ಕೊಳ್ತಾ ಇದ್ದಾಳೆ, ನಾವು ಈ ಸೇವಕನಿಗೆ ಎಲೀಷನಿಗೆ ನಾವು ಏನಾದರೂ ಮಾಡಬೇಕು. ಯಾಕಂದರೆ ಈತನು ಪರಿಶುದ್ಧನು, ಈತನು ದೇವ ಮನುಷ್ಯನು, ಈತನು ಬರುವಾಗಲೆಲ್ಲ ದಣಿವಾರಿಸಿಕೊಳ್ಳುವಂತೆ, ತಂಗುವಂತೆ ಆತನಿಗೊಂದು ಕೋಣೆ, ಅಲ್ಲೊಂದು ಮಂಚ, ಅಲ್ಲೊಂದು ಕುರ್ಚಿ, ಅಲ್ಲೊಂದು ಮೇಜು, ದೀಪಸ್ತಂಭ ಎಲ್ಲವನ್ನು ಇಡೋಣ ಎಂಬುದಾಗಿ ನೋಡಿ ಬೈಬಲ್ ಹೇಳ್ತಾ ಇದೆ. ಅದನ್ನು ಸೇವಕನು ಗ್ರಹಿಸಿದನು. ಅವರು ಕಷ್ಟಪಟ್ಟು ಮಾಡಿದರು, ತ್ಯಾಗಪೂರ್ವಕವಾಗಿ ಮಾಡಿದರು, ಯಥಾರ್ಥವಾಗಿ ಮಾಡಿದರು, ನಿಜವಾಗಿ ಮಾಡಿದರು. ಯಾವಾಗ ನಾವು ಯಥಾರ್ಥವಾದದ್ದನ್ನು ನಂಬಿಗಸ್ತರಾಗಿ, ನಿಜವಾಗಿ, ನೈಜವಾಗಿ ನಾವು ಕಪಟವಿಲ್ಲದೆ ಮಾಡ್ತೇವೋ ಅದಕ್ಕೆ ಖಂಡಿತ ದೇವರಿಂದ ಪ್ರತಿಫಲ ಉಂಟು ಪ್ರಿಯರೇ. ಖಂಡಿತ ದೇವರು ಅದನ್ನು ಸನ್ಮಾನಿಸುತ್ತಾನೆ. ಒಂದು ವೇಳೆ ಕಾರ್ಯಕ್ರಮವನ್ನು ನೋಡ್ತಿರುವಂಥ ನೀವು ಕೂಡ ಆಲೋಚಿಸ್ತಿರ್ಬೋದು, ನಾನು ಕರ್ತನಿಗಾಗಿ ಏನೆಲ್ಲ ಮಾಡಿದ್ದೇನೆ, ದೇವರಿಗಾಗಿ ಮಾಡಿದ್ದೇನೆ. ಒಂದು ವೇಳೆ ನೀವು ಬಹಿರಂಗವಾಗಿ ಹೇಳಿಕೊಳ್ಳದೇ ಇರ್ಬೋದು, ನಿಮ್ಮ ಮನಸ್ಸಿನಿರ್ಬೋದು. ಆದರೆ ನಾನು ನಿಮಗೆ ದೇವರ ವಾಕ್ಯದ ಮೂಲಕ ನಿಮಗೆ ನೆನಪಿಸುವುದಕ್ಕೆ ಬಯಸ್ತೇನೆ, ನೀವು ಕರ್ತನಲ್ಲಿ ಪಟ್ಟ ಪ್ರಯಾಸ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಅದು ಎಂದಿಗೂ ನಿಷ್ಫಲವಾಗುವುದಿಲ್ಲ. ನೀವು ಮಾಡ್ತಿರುವಂಥ ಪ್ರತಿಯೊಂದು ಪ್ರಯಾಸವನ್ನು ಕೂಡ ಪರಲೋಕದ ದೇವರು ತನ್ನ ಪುಸ್ತಕದಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ. ಆತನು ಯಾರಿಗೂ ಕೂಡ ಪಕ್ಷಪಾತಿ ಅಲ್ಲ, ಆತನು ಯಾರಿಗೂ ಕೂಡ ಏನು ವಂಚಿಸುವವನಲ್ಲ, ಮೋಸ ಮಾಡುವವನಲ್ಲ. ಆತನು ಪ್ರತಿಯೊಬ್ಬೊಬ್ಬರನ್ನು ಕೂಡ ಸನ್ಮಾನಿಸುವ ದೇವರಾಗಿದ್ದಾನೆ, ಘನಪಡಿಸುವ ದೇವರಾಗಿದ್ದಾನೆ, ಗೌರವಿಸುವ ದೇವರಾಗಿದ್ದಾನೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸ್ತ್ರೀ, ಶೂನೇಮ್ ಸ್ತ್ರೀ ಎಲೀಷನನ್ನು ಗುರುತಿಸಿದಳು. ಎಲೀಷನನ್ನು ಗುರುತಿಸಿ ಆಕೆ ತನ್ನ ಕುಟುಂಬ ಸಮೇತವಾಗಿ ಆ ಸೇವಕನನ್ನು ಎಲ್ಲ ರೀತಿಯಲ್ಲೂ ಸನ್ಮಾನಿಸಿದಳು, ಗೌರವಿಸಿದಳು. ಅದಕ್ಕೆ ಪ್ರತಿಯಾಗಿ ದೇವರು ಆ ಸ್ತ್ರೀಯನ್ನು, ಆಕೆಯ ಕುಟುಂಬವನ್ನು ಗರ್ಭಫಲದೊಂದಿಗೆ ಸನ್ಮಾನಿಸ್ತಾ ಇದ್ದಾರೆ. ಎಂಥ ಒಂದು ಅದ್ಭುತವಾದಂಥ ಸಾಕ್ಷಿ. ಈಗ ಬೈಬಲ್ ಹೇಳ್ತಾ ಇದೆ, ದೇವರು ವಾಗ್ದಾನ ಮಾಡಿದ ಹಾಗೆ ಮುಂದಿನ ವರ್ಷ ಆ ದೇವ ಸೇವಕರು, ಪ್ರವಾದಿ ವಾಗ್ದಾನ ಮಾಡಿದ ಹಾಗೆ ಮುಂದಿನ ವರ್ಷ ಮಗನನ್ನು ಹೆತ್ತಳು. 18ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತಾ ಇದೆ ನೋಡಿ, ಹುಡುಗನು ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯುವವರ ಸಂಗಡ ಇದ್ದ ತನ್ನ ತಂದೆಯ ಬಳಿಗೆ ಹೋದನು. ಅಲ್ಲಿದ್ದಾಗ ಅವನು ಫಕ್ಕನೆ, ಅಪ್ಪ, ನನ್ನ ತಲೆ ಎಂದು ಕೂಗಲು ತಂದೆಯು ಒಬ್ಬ ಸೇವಕನ್ನು ಕರೆದು ಅವನಿಗೆ, ಇವನನ್ನು ತಾಯಿ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು. ಈ ಬೈಬಲ್ ಹೇಳ್ತಾ ಇದೆ ನೋಡಿ. ಈಗ 20ನೇ ವಾಕ್ಯದಲ್ಲಿ, ಸೇವಕನು ಹುಡುಗನನ್ನು ಅವನ ತಾಯಿಗೆ ತಂದೊಪ್ಪಿಸಿದನು. ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆಯ ಮೇಲೆ ಇದ್ದುಕೊಂಡು ಅನಂತರ ಸತ್ತನು. ಈಗ 20ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಈ ಮೇಲಿನ ವಾಕ್ಯಗಳನ್ನು ನಾವು ನೋಡಿದೆವು. ಈ ಸ್ತ್ರೀ ಕುಟುಂಬವಾಗಿ ದೇವರ ಸೇವಕರನ್ನು ಸನ್ಮಾನಿಸಿದ ನಿಮಿತ್ತ ದೇವರು ಈಕೆಯನ್ನು, ಈಕೆಯ ಕುಟುಂಬವನ್ನು ಸನ್ಮಾನಿಸಿದನು. ಆದರೆ ಮಧ್ಯದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಹುಡುಗನು ಬೆಳೆದ ನಂತರ ಒಂದು ದಿನ ಆತನು ತನ್ನ ತಂದೆಯನ್ನು ಸಂಧಿಸಲು ಹೋದಾಗ ಅಲ್ಲಿ ಆತನು ತನ್ನ ತಲೆ ಎಂಬುದಾಗಿ ಹೇಳಿ ಕೂಗಿದನು. ನಂತರ ತಂದೆ ಮಗನನ್ನು ಕಳಿಸಿಕೊಟ್ಟನು. ಬೈಬಲ್ ಹೇಳ್ತಾ ಇದೆ, ಆ ಮಗನು ಸ್ವಲ್ಪ ಸಮಯ ಇದ್ದ ನಂತರ ತೀರಿ ಹೋದನು. ಈಗ ನಾನು ಚಿಕ್ಕದಾಗಿ ಹೇಳುವುದಕ್ಕಾಗಿ ಬಯಸ್ತೇನೆ. ಈಗ
ಇಲ್ಲಿ ನಾವು ನೋಡ್ತೇವೆ, ಈ ಸ್ತ್ರೀ ಕೂಡಲೇ ಏನು ಮಾಡ್ತಾ ಇದ್ದಾಳೆ, ಆ ಮಗನನ್ನು ಎತ್ತುಕೊಂಡು ಸೇವಕರನ್ನು ಸೇವಕರನ್ನು ಕರೆಸಿ, ಗಂಡನನ್ನು ಕರೆಸಿ, ಸೇವಕನು ಬೇಕು, ಕತ್ತೆ ಬೇಕೆಂಬುದಾಗಿ ಹೇಳಿ ಕೂಡಲೇ ದೇವರ ಮನುಷ್ಯನ ಬಳಿಗೆ ಹೋಗಿ ಬರ್ತೇನೆಂದು ಹೇಳಿದಳು. ನೋಡಿ, ವಾಕ್ಯ ಹೇಳ್ತಾ ಇದೆ ನೋಡಿ, ಇಲ್ಲಿ 22ನೇ ವಾಕ್ಯದಲ್ಲಿ ನಾವು ನೋಡುವಾಗ 21ರಿಂದ, ಕೂಡಲೇ ಆಕೆಯು ಅವನನ್ನು ದೇವರ ಮನುಷ್ಯನ ಕೋಣೆಗೆ ತೆಗೆದುಕೊಂಡು ಹೋಗಿ ಅವನ ಮಂಚದ ಮೇಲೆ ಮಲಗಿಸಿ ಬಾಗಿಲು ಮುಚ್ಚಿ ಗಂಡನನ್ನು ಕರೆಸಿ ಅವನಿಗೆ, ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು ಒಂದು ಕತ್ತೆಯನ್ನು ಕಳಿಸು, ನಾನು ಬೇಗನೆ ದೇವರ ಮನುಷ್ಯನ ಬಳಿಗೆ ಹೋಗಿ ಬರ್ತೇನೆ ಎಂದು ಹೇಳಿದಳು. ಅದಕ್ಕೆ ಅವನು, ಇಂದು ಅಮಾವಾಸ್ಯೆ ಅಲ್ಲ, ಸಬ್ಬತ್ತಲ್ಲ, ಇವತ್ತು ಯಾಕೆ ಹೋಗುತ್ತೀ ಅಂದನು. ಆಕೆಯು, ಚಿಂತೆ ಇಲ್ಲ ಎಂದು ಹೇಳಿ ಕತ್ತೆಗೆ ತಡಿ ಹಾಕಿಸಿ ಕೂತುಕೊಂಡು ಸೇವಕನಿಗೆ ಓಡಿಸುತ್ತಾ ಬಾ, ನಾನು ಅಪ್ಪಣೆ ಮಾಡುವವರೆಗೂ ನಿಲ್ಲಿಸಬೇಡ ಎಂದು ಆಜ್ಞಾಪಿಸಿದಳು. ಈಗ ನೋಡಿ, ಈಗ ಈ ಸ್ತ್ರೀ ಎಷ್ಟರ ಮಟ್ಟಿಗೆ ಆಕೆ ದೇವರು ನೇಮಿಸಿರುವಂಥ ಸೇವಕರನ್ನು ಆಕೆ ಆತ್ಕೊಂಡಿದ್ದಾಳೆ ಎಂಬುದಾಗಿ ಹೇಳೋದಾದರೆ, ಈ ಸಂಭವ ಆದ ಕೂಡಲೇ ಆಕೆ ಗೋಳಾಡಲಿಲ್ಲ. ಆಕೆ ಅಲ್ಲಿ ಬೇರೆ ಯಾವುದೇ ರೀತಿಯಲ್ಲಿಯೂ ಕೂಡ ಬೇರೆ ಯಾವುದೇ ರೀತಿಯಾಗಿ ವರ್ತಿಸಲಿಲ್ಲ. ಬದಲಾಗಿ ಕೂಡಲೇ ಆಕೆಗೆ ನೆನಪಾಗಿದ್ದು ದೇವರ ಸೇವಕ, ದೇವರು ಮತ್ತು ಆತನ ಸೇವಕ. ನೋಡಿ, ಎಂಥ ನಂಬಿಕೆ ಈ ಸ್ತ್ರೀಗೆ. ಈ ಸ್ತ್ರೀ ಕೂಡಲೇ ವಾಕ್ಯ ಹೇಳ್ತಾ ಇದೆ, ಗಂಡ ಹೇಳ್ತಾ ಇದ್ದಾನೆ, ಇವತ್ತು ಅಮಾವಾಸ್ಯೆಯೂ ಅಲ್ಲ, ಸಬ್ಬತ್ ಕೂಡ ಅಲ್ಲ, ಯಾಕೆ ನೀನು ಹೋಗ್ತಿ ಎಂಬುದಾಗಿ ಕೇಳುವಾಗ ಈಕೆ ಹೇಳ್ತಾ ಇದ್ದಾಳೆ, ಚಿಂತೆ ಇಲ್ಲ, ನಾನು ಹೋಗಿ ಸೇವಕನನ್ನು ನೋಡಿ ಬರ್ತೇನೆ. ಈಗ ಬೈಬಲ್ ಹೇಳ್ತಾ ಇದೆ, ಹೀಗೆ ಆಕೆಯು ಪ್ರಯಾಣ ಮಾಡಿ ಕರ್ಮೇಲ್ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದಳು. ನೋಡಿ, ಈಕೆ ಗೊತ್ತಿತ್ತು ಈ ಸೇವಕನು ಎಲ್ಲಿ ಇದ್ದಾನೆ, ಏನು ಸಾಧಾರಣವಾಗಿ ಪ್ರಾರ್ಥಿಸುವಂತ ನಾನು ನಂಬ್ತೇನೆ, ಎಲೀಷನ ಈ ಒಂದು ಜೀವಿತವನ್ನು ಗಮನಿಸಿರುವಂಥ ಸ್ತ್ರೀ, ಪ್ರವಾದಿಯಾದ ಎಲೀಷನ ಆ ಪ್ರಾರ್ಥನೆಯ ಜೀವಿತವನ್ನು ಕೂಡ ಆಕೆ ಗ್ರಹಿಸಿದ್ದಾಳೆ ಎಂಬುದಾಗಿ ನಾನು ನಂಬುತ್ತೇನೆ. ಈಗ ಆ ಸ್ಥಳದಲ್ಲಿ ಕರ್ಮೇಲ್ ಬೆಟ್ಟದಲ್ಲಿ ಬಂದ ಕೂಡಲೇ ಈಗ ಅಲ್ಲಿ ಆ ಸೇವಕನು ಗುರುತಿಡಿದು ಆಕೆಯನ್ನು, ಆ ಸ್ತ್ರೀ ಬಂದಿದ್ದಾಳೆ ಎಂಬುದಾಗಿ ಹೇಳುವಾಗ ಎಲೀಷನು ಹೇಳ್ತಾನೆ, ಈ ವಾಕ್ಯದಲ್ಲಿ ನಾವು ನೋಡಿ, ಹೀಗೆ 26ನೇ ವಾಕ್ಯದಲ್ಲಿ 25-26ರಲ್ಲಿ, ಹೀಗೆ ಆಕೆ ಪ್ರಯಾಣ ಮಾಡಿ ಕರ್ಮೇಲ್ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದಳು. ಅವನು ಈಕೆಯನ್ನು ದೂರದಿಂದಲೇ ಕಂಡು ತನ್ನ ಸೇವಕನಾದ ಗೆಹಜಿಗೆ, ಅಗೋ ಅಲ್ಲಿ ಶೂನ್ಯಮ್ಯಳು, ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಕ್ಷೇಮವೋ ಎಂದು ವಿಚಾರಿಸೆಂಬುದಾಗಿ ಆಜ್ಞಾಪಿಸಿ ಕಳುಹಿಸಿದನು. ಈಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟು ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದು ಅವನ ಪಾದಗಳನ್ನು ಹಿಡಿದಳು. ಗೆಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ, ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ, ಯೆಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ, ಮರೆ ಮಾಡಿದ್ದಾನೆ ಎಂದು ಹೇಳಿದನು. ಈಕೆಯು ದೇವರ ಮನುಷ್ಯನಿಗೆ, ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡೆನೋ, ನನ್ನನ್ನು ವಂಚಿಸಬಾರದೆಂದು ಮೊರೆ ಇಟ್ಟೆನಲ್ಲ ಅಂದಳು. ಆಗ ಎಲೀಷನಿಗೆ ಗೆಹಜಿಗೆ, ನೀನು ನಡು ಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು, ಹೋಗುವಾಗ ದಾರಿಯಲ್ಲಿ ಯಾರನ್ನು ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು. ಆದರೂ ಹುಡುಗನ ತಾಯಿ, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ರಿಂದ ಎಲೀಷನೂ ಆಕೆಯ ಜೊತೆಯಲ್ಲಿ ಹೊರಟನು. ನೋಡಿ, ಬೈಬಲ್ ಹೇಳ್ತಾ ಇದೆ, ಈ ಸ್ತ್ರೀ ಆಕೆ ಸಂಪೂರ್ಣವಾಗಿ ತನ್ನ ಪರಿಸ್ಥಿತಿಯಲ್ಲಿ ವಿಚಲಿತಳಾಗದೆ, ಸೋತು ಹೋಗದೆ, ಕುಗ್ಗಿ ಹೋಗದೆ, ನಿರಾಶಳಾಗದೆ, ಯಾವ ರೀತಿಯಾಗಿ ಈತನು ದೇವರ ಮನುಷ್ಯನು, ದೇವರಿಂದ ನೇಮಿಸಲ್ಪಟ್ಟ ಪ್ರವಾದಿ, ದೇವರ ಬಾಯಿ, ಈತನು ದೇವರಿಂದ ದೇವರ ಸೇವೆಯನ್ನು ಮಾಡುವವನು ಎಂಬುದನ್ನು ಗ್ರಹಿಸಿದ ನಿಮಿತ್ತವಾಗಿ ಈಕೆ ತನ್ನ ಪ್ರಾರ್ಥನೆಯಲ್ಲಿ ಕೂಡ, ತನ್ನ ವಿಜ್ಞಾಪನೆಯಲ್ಲಿ ಕೂಡ ಬಹಳ ಸ್ಥಿರವಾಗಿರುವುದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಎಲೀಷನು ತನ್ನ ಸೇವಕನನ್ನು ಕಳಿಸಿದರೂ ಕೂಡ ಆತನು
ಆಕೆ ಅದಕ್ಕೆ ಸಂತೋಷ ವ್ಯಕ್ತಪಡಿಸದೆ ಸಮ್ಮತಿಸದೆ ಸ್ವತಃ ನೀನೇ ಬರಬೇಕು ಎಂಬುದಾಗಿ ಈಗ ಆಕೆ ಏನು ಮಾಡ್ತಿದ್ದಾಳೆ, ಅಲ್ಲಿ ಇರುವಾಗ ಈಗ ಎಲೀಷನು ಕೂಡ ಹೋಗ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಇದಾದ ನಂತರ ಈಗ 31ನೇ ವಾಕ್ಯ, ಗೆಹಜಿ ಕೋಲನಿಟ್ಟ, ಯಾವ ಹುಡುಗನ ಮೇಲೆ ಶಬ್ದ ಇಲ್ಲ, ಜೀವದ ಲಕ್ಷಣ ಇಲ್ಲ. ಮತ್ತೆ ಆತನು ಸೇವಕ ಬಂದು ಎಲೀಷನಿಗೆ ಹೇಳ್ತಾ ಇದ್ದಾರೆ, ಹುಡುಗ ಎಚ್ಚರವಾಗಲಿಲ್ಲ. ಈಗ ಬೈಬಲ್ ಹೇಳ್ತಾ ಇದೆ 32ನೇ ವಾಕ್ಯ, ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರೂ ಒಳಗೆ ಬರದಂತೆ ಆ ಕೋಣೆಯ ಬಾಗಿಲು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆ ಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬಿದ್ದು ಹುಡುಗನು 7 ಸಾರಿ ಸೀತು ಕಣ್ದೆರೆದನು. ಆಗ ಎಲೀಷನು ಗೆಹಜಿಗೆ ಶೂನೇಮಿಯಳನ್ನು ಕರೆಯೆಂದು ಆಜ್ಞಾಪಿಸಲು ಆಕೆಯು ಕರೆದನು. ಆಕೆಯು ಬಂದಾಗ ಎಲೀಷನು, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು. ಇಲ್ಲಿ ನೋಡಿ, ನಾವು ಆರಂಭಿಸುವಾಗ ಇಲ್ಲಿ ಬದುಕಿಸಿದ ಹುಡುಗನ ಬಗ್ಗೆ ನಾವು ಆರಂಭಿಸಿದೆವು. ಆದರೆ ಹುಡುಗ ಹೇಗೆ ಬದುಕಿದ ಎನ್ನುವುದರ ಕುರಿತಾಗಿ ನಾವು ಇವತ್ತು ಕಲಿತೆವು. ಈಗ ಯಾಕೆ ನಾನು ಈ ಸಂಭವನ ಹೇಳ್ತಾ ಇದ್ದೇನೆ ಅಂದರೆ, ನಾವು ಕಲೀಲಿಕ್ಕಿರುವಂಥ ವಿಷಯದಲ್ಲಿ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ನಾವು ನೋಡ್ತೇವೆ, ದೇವರು ಯಾವ ರೀತಿಯಾಗಿ ಸನ್ಮಾನಿಸ್ತಾನೆ, ಯಾವ ರೀತಿಯಾಗಿ ಘನಪಡಿಸ್ತಾನೆ ಎಂಬುದಾಗಿ ಹೇಳೋದಾದರೆ, ಯಾರು ಆತನನ್ನು ಘನಪಡಿಸ್ತಾರೋ, ಯಾರು ಆತನನ್ನು ಸನ್ಮಾನಿಸ್ತಾರೋ ಅವರನ್ನು ಆತನು ಸನ್ಮಾನಿಸ್ತಾನೆ. ಇವತ್ತು ನಾವು ನೋಡಿದೆವು, ಶೂನೇಮ್ ಸ್ತ್ರೀ ದೇವರನ್ನು, ದೇವರ ಸೇವಕನನ್ನು ಸನ್ಮಾನಿಸಿದ ನಿಮಿತ್ತ ದೇವರು ಶೂನೇಮ್ ಸ್ತ್ರೀಯನ್ನು ಸನ್ಮಾನಿಸಿದನು. ಮಗುವನ್ನು ಕೊಟ್ಟನು, ಮಾತ್ರವಲ್ಲದೆ ಸತ್ತು ಹೋದ ಮಗನನ್ನು ಮತ್ತೆ ಬದುಕಿಸಿ ಜೀವಂತವಾಗಿ ಕೊಟ್ಟನು. ಪ್ರಿಯರೇ, ಇವತ್ತು ನಾವು ಕೂಡ ಸನ್ಮಾನಿಸುವಾಗ, ನಾವು ಕೂಡ ದೇವರ ಸೇವಕರನ್ನು ಗುರುತಿಸಿ ದೇವರ ಸೇವೆಗೆ ನಾವು ಬೆಂಬಲವಾಗಿ ನಿಲ್ಲುವಾಗ ದೇವರು ನಮ್ಮನ್ನು ಕೂಡ ಸನ್ಮಾನಿಸುವ ಆತನಾಗಿದ್ದಾನೆ. ನಾನು ಈ ಸಮಯದಲ್ಲಿ ನಿಮಗಾಗಿ ಪ್ರಾರ್ಥಿಸ್ತೇನೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ಒಪ್ಪಿಸಿಕೊಡಿ. ದೇವರೇ, ನಿನ್ನ ಸೇವೆಗೆ ನನ್ನ ಕೈಲಾದಷ್ಟು ನಾನು ಏನಾದರೂ ಮಾಡುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತೇನೆ. ನಿಮ್ಮನ್ನು ಸನ್ಮಾನಿಸಲು, ನಿಮ್ಮನ್ನು ಘನಪಡಿಸಲು ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳಿ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಯೇಸಪ್ಪ, ಈ ಸಮಯದಲ್ಲಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಕೇಳಿದ ಹಾಗೆ ದೇವರೇ, ಅಪ್ಪ, ಶೂನೇಮ್ ಸ್ತ್ರೀ ದೇವರೇ ನಿನ್ನ ಸೇವೆಯನ್ನು ಮಾಡುವ ಎಲೀಷನನ್ನು ಸನ್ಮಾನಿಸಿದ ನಿಮಿತ್ತ ನೀನು ಆತನನ್ನು ಸನ್ಮಾನಿಸಿದಿ. ಮಗುವನ್ನು ಕೊಟ್ಟು, ಮಾತ್ರವಲ್ಲದೆ ಸತ್ತು ಹೋದ ಮಗನನ್ನು ತಿರುಗಿ ಬದುಕಿಸಿ ಕೊಟ್ಟು. ನಾನು ಕೂಡ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಯಾರೆಲ್ಲ ದೇವರೇ ಈ ಸಮಯದಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟು ನಿನ್ನನ್ನು ಸನ್ಮಾನಿಸಲು, ನಿನ್ನ ಸೇವೆಗೆ ಸಹಕಾರಿಯಾಗಿ ನಿಲ್ಲಲು ಕರ್ತನೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ, ಆಲ್ರೆಡಿ ಕರ್ತನೆ ಸೇವೆಯನ್ನು ಎತ್ತಿಡಿತಿದ್ದಾರೋ ಅವರನ್ನು ನೀವು ಸನ್ಮಾನಿಸು, ಅವರ ಅಗತ್ಯಗಳನ್ನು ಸಂಧಿಸು. ಯಾವುದನ್ನೆಲ್ಲ ಅವರು ಕಳ್ಕೊಂಡಿದ್ದಾರೆ ಅವರ ಜೀವಿತದಲ್ಲಿ ಮತ್ತೆ ಒದಗಿಸಿಕೊಡು ಸ್ವಾಮಿ. ನಿನ್ನ ಕರ್ತನೆ ಮೇಲೆ ಭರವಸೆ ಬಿಟ್ಟು ಪ್ರಾರ್ಥಿಸ್ತಿರುವಾಗ ನೀನು ಅದ್ಭುತವನ್ನು ಮಾಡು. ನಿಮ್ಮ ಕಾರ್ಯಗಳು ಒಪ್ಪಿಸ್ಕೊಡ್ತಾ ಇದ್ದೇನೆ. ಆತ್ಮೀಕವಾಗಿ ಬೆಳೆಯಲು, ಇನ್ನೂ ನಿಮ್ಮನ್ನು ಆತುಕೊಂಡು ನಡೆಯಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಂಬಿದ್ದೇನೆ ದೇವರ ವಾಕ್ಯ ನಿಮಗೆ ಚೈತನ್ಯವಾಗಿತ್ತು, ಆಶೀರ್ವಾದಕರವಾಗಿತ್ತು ಎಂಬುದಾಗಿ. ನೀವು ಇದನ್ನು ಅನೇಕರಿಗೆ ಹಂಚಿರಿ, ಶೇರ್ ಮಾಡಿರಿ ಈ ಜೀವಜಲ ಕಾರ್ಯಕ್ರಮದ ಬಗ್ಗೆ. ಹಾಗೆ ನೀವು ಕರೆ ಮಾಡಲು ಬಯಸೋದಾದರೆ ನೀವು ಪರದೆ ಮೇಲೆ ಬರುವಂಥ ಸಂಖ್ಯೆಗೆ ಕರೆ ಮಾಡ್ಬೋದು, ಮೇಲ್ ಕಳಿಸಬಹುದು. ನೀವು ಒಂದು ವೇಳೆ ಯಾವ ಆತ್ಮಿಕ ಸಭೆಗೆ ಹೋಗ್ತಾ ಇಲ್ಲ ಎಂಬುದಾಗಿ ಹೇಳೋದಾದರೆ ಬೆಂಗಳೂರಿನಲ್ಲಿ ನೀವು ನಮ್ಮ ಸಭೆಯನ್ನು ಬಂದು ನಮ್ಮ ಜೊತೆ ಸೇರಿ ಕರ್ತನನ್ನು ಆರಾಧಿಸಬಹುದು. ನಿಮಗೆ ಸ್ವಾಗತವನ್ನು ಬಯಸುತ್ತೇವೆ. ಕರ್ತನು ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಜೀವ ಜಲವೇ, ಜೀವ ಜಲವೇ, ಯೇಸುವಿನ ಜೀವ ಜಲ. ಜೀವ ಜಲವೇ, ಜೀವ ಜಲವೇ, ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಜೀವ ಜಲವೇ, ಜೀವ ಜಲವೇ, ಯೇಸುವಿನ ಜೀವ ಜಲ. ಜೀವ ಜಲವೇ, ಜೀವ ಜಲವೇ, ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ.
ಯೇಸು ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಸೆಳೆದು ಎಲ್ಲ ಪಾಪದಿಂದ ಬಿಡಿಸಿ ತನ್ನಲ್ಲಿ ಬೆರೆಯುವಂತೆಯೋ ಈ ಲೋಕವನ್ನು ಮರೆಯುವಂತೆಯೋ ಮಾಡುವಂಥದ್ದಾಗಿದೆ. If you are looking for a place to worship in south or north part of Bangalore, come and join with us. Address: Kingdom Revival Fellowship, number 109, second floor, Kachigenahalli, Bangalore Main Road, Yelahanka, Bangalore 560064. Worship on Sunday morning 7:30 to 9:30 am. Life group on Thursday evening 7 pm to 8 pm. Fasting prayer on Friday 6 pm to 9 pm. Kormangla South, Kingdom Revival Fellowship, Jehovah Shalom, number 422 bar 1, first floor, Church Road, Malapareddy Layout, 8th block, Kormangla, Bangalore. Worship on Sunday morning 11 am to 1 pm. Life group on every Tuesday evening 7 pm to 8 pm. Bible study on Wednesday evening 6:30 to 8 pm. Fasting prayer on Friday morning 11 am to 2 pm. For more details, contact 8904820725 9844 550 512.